ಇನ್ನು ಬೆಳಗ್ಗೆ ನಾವೇನು ಮಾತಾಡಿದ್ವಿ ಅದೇ ಸತ್ಯ ಆಯಿತು. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಈ ಕಾವೇರಿ ಅರ್ಜಿ ವಿಚಾರಣೆ ಏನು ಬಂದಿತ್ತು ಅಲ್ಲೂ ಕೂಡ ನಮಗೆ ಹಿನ್ನಡೆ. CWMA ಆದೇಶ ಪಾಲಿಸಿ ಅಂತ ಸುಪ್ರೀಂ ಸೂಚನೆ ಕೊಡ್ತು. 12,000 ಕ್ಯೂಸೆಕ್ ಪರ್ ಡೇ ನೀರು ಹರಿಸಬೇಕು ಅನ್ನುವಂಥ ಆರ್ಡರ್. ಏನಿದು ಕಥೆ? ಇದು CWMA ಆದೇಶವನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿತು. ಮುಂದಿನ ಸೋಮವಾರಕ್ಕೆ ವಿಚಾರಣೆಯನ್ನು ಮುಂದೂಡಲಾಗಿದೆ. ಮುಂದಿನ ಸೋಮವಾರ ತನಕ, ಅಲ್ಲಿ ತನಕ ನಿರಂತರವಾಗಿ ನೀರು ಹೋಗಬೇಕು. ಸೊ ಇದು ಸಂಗತಿ. ಬೆಳಗ್ಗೆ ನಾವು ಅದನ್ನೇ ಮಾತಾಡಿದ್ವಿ, ಅದೇ ಅನುಮಾನ ಇತ್ತು. ಎಂದೂ ಕೂಡ CWMA ಏನು ಹೇಳುತ್ತಲ್ಲ ಅದರ ವಿರುದ್ಧವಾಗಿ ತೀರ್ಪುಗಳು ಬಂದಂಥ ಉದಾಹರಣೆಗಳು ಕಡಿಮೆ. ಬಂದೇ ಅಲ್ಲ ಅಂತ ಹೇಳ್ತಿಲ್ಲ ನಾನು, ಕಡಿಮೆ. ಹೀಗಾಗಿ ಇದೇನು ಎಕ್ಸ್ಪೆಕ್ಟ್ ಮಾಡುವಂಥದ್ದೇ, ಇದು ದೊಡ್ಡ ಸಂಗತಿ ಅಲ್ಲ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಬೆಳಗ್ಗೆ ನಾವು ಇದೇ ಸಂಗತಿಗಳನ್ನು ಮಾತಾಡಿದ್ವಿ. ಏನು ಅಂದರೆ, ಸಾಮಾನ್ಯವಾಗಿ CWMA ಏನು ನಿರ್ದೇಶನ ಕೊಡುತ್ತೆ ಅದನ್ನು ಪಾಲಿಸಲೇಬೇಕು ಅನ್ನುವಂಥದ್ದು, ಅದನ್ನೇ ಈಗ ಸುಪ್ರೀಂ ಕೋರ್ಟ್ ತುಂಬ ಸ್ಪಷ್ಟವಾಗಿ ಹೇಳಿದೆ. ಇಲ್ಲ, CWMA ಏನು ಹೇಳಿದೆ ಅದೇ ಆದೇಶವನ್ನು ಕರ್ನಾಟಕ ಪಾಲಿಸಬೇಕು. ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸಬೇಕು ಅನ್ನುವಂಥದ್ದು ಅಂತೂ ಇಲ್ಲೂ ಕೂಡ ನಮಗೆ ಹಿನ್ನಡೆ. ಏನಂತೀರಿ? ಹೌದು ರಂಗನಾಥ್, CWRC ಆಗಿರ್ಬೋದು ಅಥವಾ CWMA ಆಗಿರ್ಬೋದು, ಇದನ್ನ ರಚನೆಯನ್ನ ಮಾಡಲಿಕ್ಕೆ ಸೂಚನೆಯನ್ನ ಕೊಟ್ಟಿದ್ದಂಥದ್ದೇ ಸುಪ್ರೀಂ ಕೋರ್ಟ್. ಹೀಗಾಗಿ CWMA ಏನು ಆದೇಶವನ್ನ ಮಾಡಿದೆ, ಈಗ ಅದನ್ನೇ ಈಗ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿರುವಂತಹದ್ದು. ಪ್ರತಿನಿತ್ಯ 12,000 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಹರಿಸಬೇಕು, ಅದು ಕರ್ನಾಟಕದ ಕರ್ತವ್ಯ ಕೂಡ ಆಗಿದೆ ಅನ್ನುವಂಥದ್ದನ್ನ ಈಗ ಸುಪ್ರೀಂ ಕೋರ್ಟ್ ಹೇಳಿರುವಂತಹದ್ದು. ಬಹು ಮುಖ್ಯವಾಗಿ CWMA ಇರ್ತಕ್ಕಂತಹ ತಾಂತ್ರಿಕ ಅಧಿಕಾರಿಗಳೇನಿದ್ದಾರೆ ಅವರೆಲ್ಲವನ್ನು ಕೂಡ ಅಳೆದು ತೂಗಿ ಈ ಒಂದು ಆದೇಶವನ್ನು ಕೊಟ್ಟಿರ್ತಾರೆ. ಹಾಗಾಗಿಯೇ ಈ ಒಂದು ಆದೇಶವನ್ನು ಪಾಲಿಸಬೇಕು ಅನ್ನುವಂಥದ್ದು ಹೇಳಿದೆ. ಅದಷ್ಟೇ ಅಲ್ಲದೆ ಈಗ ಮುಂದಿನ ವಾರಕ್ಕೆ ವಿಚಾರಣೆಯನ್ನ ಮುಂದೂಡಿದೆ. ಮುಂದಿನ ವಾರದವರೆಗೂ ಕೂಡ ಎಷ್ಟು ನೀರನ್ನ ಕರ್ನಾಟಕ ಬಿಟ್ಟಿದೆ ಅನ್ನುವಂತಹ ಸಂಪೂರ್ಣ ವರದಿಯನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಬೇಕು ಮುಂದಿನ ವಿಚಾರಣೆ ವೇಳೆ ಅನ್ನುವಂಥದ್ದನ್ನು ಕೂಡ ಹೇಳಿದೆ. ಇಲ್ಲಿ ತಮಿಳುನಾಡು ವಾದ ಏನಾಗಿತ್ತು ಅಂದ್ರೆ, ಕರ್ನಾಟಕ ಇದುವರೆಗೂ ಕೇವಲ 14 TMC ನೀರನ್ನ ಮಾತ್ರ ಬಿಟ್ಟಿರುವಂತಹದ್ದು. ಅಂದ್ರೆ ಜೂನ್, ಜುಲೈ, ಆಗಸ್ಟ್ನ ಅರ್ಧ, ಇಷ್ಟು ದಿವಸಗಳಲ್ಲಿ ಕರ್ನಾಟಕ ಬಿಡಬೇಕಾಗಿದ್ದಂತ ಸುಮಾರು 45-50 TMC ಅಷ್ಟು ಬಿಡಬೇಕಾಗಿತ್ತು. ಆದರೆ ಕರ್ನಾಟಕ ಬಿಟ್ಟಿರ್ತಕ್ಕಂಥದ್ದು ಕೇವಲ 14 TMC. ಒಂದು ಸಂಕಷ್ಟ ಸೂತ್ರದ ಅನ್ವಯ ಆದ್ರೂ ಕೂಡ ಇನ್ನು 20 TMC ನೀರನ್ನಾದ್ರೂ ಕರ್ನಾಟಕ ಬಿಡಲೇಬೇಕು ಅನ್ನುವಂತಹ ವಾದವನ್ನ ತಮಿಳುನಾಡು ಮಾಡ್ತು. ಆದ್ರೆ ಕರ್ನಾಟಕ ಇದಕ್ಕೆ ಕೌಂಟರ್ ಮಾಡ್ತು. ಕರ್ನಾಟಕದ ಪರವಾಗಿ ಹಿರಿಯ ವಕೀಲರಾದಂತಹ ಶ್ಯಾಮ್ ದಿವಾನ್ ಅವರು ವಾದವನ್ನ ಮಂಡಿಸಿದ್ರು. ಈಗಾಗಲೇ ಕರ್ನಾಟಕ ಹೆಚ್ಚುವರಿ ನೀರನ್ನ ಬಿಟ್ಟಿದೆ, 3,500 ಕ್ಯೂಸೆಕ್ ನೀರು ಬಿಡಿ ಅನ್ನುವಂತಹ ಹಿಂದಿನ ಆದೇಶ ಏನಿತ್ತು ಅದಕ್ಕಿಂತ ಹೆಚ್ಚಿನ ನೀರನ್ನೇ ಬಿಡಲಾಗಿದೆ. ಮೊದಲ 3-4 ದಿವಸ ನೀರು ಬಿಡ್ಲಿಕ್ಕೆ ಕಷ್ಟ ಆಯ್ತು, ಆನಂತರ ನಾವು ಹೆಚ್ಚಿನ ನೀರನ್ನ ಬಿಟ್ಟಿದ್ದೇವೆ ಅನ್ನುವಂಥದ್ದನ್ನ ವಾದವನ್ನ ಮಾಡ್ತಾರೆ. ಆಗ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಕರ್ನಾಟಕದ ಜಲಾಶಯಗಳಲ್ಲಿ ನೀರು ತುಂಬಿದ ಬಳಿಕ ಅಷ್ಟೇ ನೀವು ನೀರು ಬಿಟ್ಟಿದ್ದೀರಿ. ಕಬಿನಿ ಜಲಾಶಯದಲ್ಲಿ ನೀರು ತುಂಬಿದೆ, ಮತ್ತೆ ಆ ನೀರನ್ನ ನೀವು ಹಿಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದೇ ಇರೋ ಸಮಯದಲ್ಲಿ ನೀವು ನೀರನ್ನ ಬಿಟ್ಟಿದ್ದೀರಿ. ಹಾಗಾಗಿ ನೀವು ಮುಂದಿನ ಆದೇಶವನ್ನು ಕೂಡ ನೀವು ಪಾಲಿಸಬೇಕಾಗತ್ತೆ. 12,000 ಕ್ಯೂಸೆಕ್ ನೀರನ್ನು ಏನು ಬಿಡಬೇಕು ಅನ್ನುವಂಥ CWMA ಆದೇಶವನ್ನ ಮಾಡಿದೆ, ಅದನ್ನು ನೀವು ಪಾಲಿಸಬೇಕು ಅನ್ನುವಂಥದ್ದನ್ನ ಈಗ ಸುಪ್ರೀಂ ಕೋರ್ಟ್ ಹೇಳಿರುವಂತಹದ್ದು. ಮುಂದಿನ ಒಂದು ವಾರದ ವಿಚಾರಣೆ ನಡೆಯುವ ಸಂದರ್ಭದಲ್ಲೂ ಕೂಡ 12,000 ಕ್ಯೂಸೆಕ್ ನೀರನ್ನ ಬಿಟ್ಟಿರೋ ಸಂಪೂರ್ಣ ವರದಿಯನ್ನ ತನಗೆ ಸಲ್ಲಿಸಬೇಕು ಅನ್ನುವಂಥದ್ದು ಹೇಳಿದೆ. ಕರ್ನಾಟಕ ಮತ್ತು ವಾದವನ್ನ ಮಾಡಿರುವಂತದ್ದು ಏನು ಅಂದ್ರೆ, ಈಗ ಕ್ಯಾಚ್ಮೆಂಟ್ ಏರಿಯಾಗಳಲ್ಲಿ, ಏನು ಕಾವೇರಿ ಕೊಳ್ಳದ ಕ್ಯಾಚ್ಮೆಂಟ್ ಏರಿಯಾಗಳಲ್ಲಿ ಮಳೆ ಕಡಿಮೆ ಆಗಿದೆ, ಕೇರಳದ ವಯನಾಡಿನಲ್ಲಿ ಕಡಿಮೆ ಆಗಿದೆ, ಒಳಹರಿವು ಕಡಿಮೆ ಆಗ್ತಾ ಇದೆ, ಮತ್ತೆ ಕೊಡಗು ಭಾಗದಲ್ಲೂ ಕೂಡ, ಮತ್ತೆ ಹಾಸನ, ಚಿಕ್ಕಮಗಳೂರು ಭಾಗದಲ್ಲೂ ಕೂಡ ಮಳೆ ಕಡಿಮೆ ಆಗಿದೆ. ಹೀಗಾಗಿ ಹೇಮಾವತಿಗೂ ಕೂಡ ನೀರು ಕಡಿಮೆ ಹರಿದು ಬರ್ತಾ ಇದೆ. ಇಷ್ಟು ಪ್ರಮಾಣದ ನೀರನ್ನ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಕರ್ನಾಟಕ ವಾದ ಮಾಡಿದ್ರು ಕೂಡ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, 12,000 ಕ್ಯೂಸೆಕ್ ನೀರನ್ನ CWMA ಏನು ಆದೇಶವನ್ನ ಮಾಡಿದೆ ಅಷ್ಟು ನೀರನ್ನ ಬಿಡಲೇಬೇಕು ಅನ್ನುವಂತ ಅಂತಿಮ ಆದೇಶವನ್ನು ಕೊಟ್ಟಿದೆ. ಮತ್ತೆ ಮುಂದಿನ ವಿಚಾರಣೆ ವೇಳೆಗೆ ಮಳೆ ನೋಡಿಕೊಂಡು, ಆ ಮಳೆ ಯಾವ ರೀತಿಯಾಗಿ ಬಂದಿದೆ ಅನ್ನುವಂತ ನೋಡ್ಕೊಂಡು ಸುಪ್ರೀಂ ಕೋರ್ಟ್ ತನ್ನ ಆದೇಶದಲ್ಲಿ ಬದಲಾವಣೆ ಕೂಡ ಮಾಡುವಂತ ಅವಕಾಶ ಇರುತ್ತೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.